ಆಯ್ತು, ನಿಮ್ಮ ನಾಯಕರು ಮಾತಾಡ್ತಾರೆ. ಒಂದ್ ಸೆಕೆಂಡ್, ಯಾವಾಗ ಒಂದ್ ನಿಮಿಷ ಕೊಡಿ. ಒಂದ್ ಸೆಕೆಂಡ್, ಯಾರಿಗಾರಿಗೆ ಚುನಾವಣೆ ಬೇಕು ದಯವಿಟ್ಟು ಕೈ ಎತ್ತಿ, ರಾಜೀನಾಮೆ ನನ್ನ ಕೈಯಲ್ಲಿ ಕೊಡಿ, ನಾನೀಗ ರೆಸೆಪ್ಟ್ ಮಾಡ್ತೇನೆ. ಚುನಾವಣೆ ಅಂತ ಬನ್ನಿ. ನನಗೆ ರಾಜೀನಾಮೆ ಕೊಡಿ, ಈಗ ಕಲಿಸ್ತೇನೆ ಗವರ್ನರ್ಗೆ. ವೋಟ್ ಮಾಡಿ ಬರುವ ನಿಮಿಷ. ಅಧ್ಯಕ್ಷರೇ ಕೂತ್ಕೊಳ್ಳಿ. ಅಧ್ಯಕ್ಷರೇ ಸುರೇಶ್, ಒಂದೇ ನಿಮಿಷ. ಪ್ರತಿಪಕ್ಷ ಅಧ್ಯಕ್ಷ ಅಶೋಕ್ ಮುಂದೆ ಅಜೆಂಡಾ ತಗೋರಿ. ಅಧ್ಯಕ್ಷರೇ, ಈಗ ತಾವು ಅಧ್ಯಕ್ಷ ಪೀಠದವಾಗಿದ್ರಿ, ನೀವು ಕುಂಡ್ರ ಕೂಡಲೇ ನಾವು ಕುಂಡಿರ್ತೇವ್ರಿ. ನಿಮ್ಗಿಂತ ಎತ್ತರ ಸ್ಥಾನ ಒಂದು ಕರ್ಗಿಯಾರಿಗೆ ಹಾಕಿಕೊಡ್ರಿ. ಅಲ್ಲಿ ನಿಮ್ಗಿಂತ ಎತ್ತರ ಸ್ಥಾನ ಒಂದು ಹಾಕಿಕೊಡ್ರಿ. ಇಲ್ಲ ಪ್ರಿಯಾಂಕಾ ಜನರ ಆಶೀರ್ವಾದ ನಮ್ಮ ಮೇಲೆ. ಸುನೀಲ್ ಮೊನ್ನೆ 3 ಬಾಯಿ ಇಲೆಕ್ಷನ್ ಮಾಡೇ ಮಂತ್ರಿಗಳು ಯಾಕೆ ಇದು ಮಾಡ್ತೀರಿ? ಈಗ ಬಾಡಿಲ್ವಾ? 2 ಬರ್ತಾವ. ಅಧ್ಯಕ್ಷರೇ ದಯವಿಟ್ಟು ನೋಡಿ, ಈ ಸಬ್ಜೆಕ್ಟ್ ಮುಗಿಸಿ ಸಮಸ್ಯೆ ಮುಗಿ ಮುಂದೆ ಹೋಗ್ಬೇಕಾ ಬೇಡವಾ? ಅದೇ ಅನ್ನ ಇದೇ ರೀತಿ ಅದು ಮುಗೀತು. ಅವನು ಕೇಳಿದ್ದೀರಿ, ಅವ್ರು ಉತ್ತರ ಕೊಟ್ಟಿದ್ದಾರೆ, ನೀವು ಕ್ಲಾರಿಫಿಕೇಶನ್ ಕೇಳಬೇಕು ಹೇಳ್ತಾರೆ. ಅದರ ಮಧ್ಯೆ ನೀವು ಮಾತಾಡುದು, ಅವ್ರು ಮಾತಾಡೋದು, ಇಲ್ಲಿ ಮಾತಾಡಿ ಏನೆಲ್ಲ ಮಾತಾಡಿಕೊಂಡು ಸಮಯ ನಿಗದಿಪಡಿಸೋದು ನಮ್ಗೆ ವೇಸ್ಟ್ ಆಗುದಲ್ಲ. ಏನದೊಂದು ನ್ಯಾಯಪೇಸ ಆಯ್ತು. ಯಾರು ತಪ್ಪದ ಯಾರ್ದು ತಪ್ಪು ಕೆಲವು ಮೆಚ್ಚುಗೆ ಆಗುದಿಲ್ಲ. ಕರ್ತವ್ಯದಿಂದ ತೆಗಿಸ್ತೀರಲ್ಲ, ಅದು ಚರ್ಚೆ ಮಾಡ್ತೇನೆ. ಅದ್ರ ಬಗ್ಗೆ ತೆಗಿಸ್ತೀರಾ ಹೇಳಿ, ಅಲ್ಲಿ ನೋಡ್ತೇನೆ, ಡಿಸ್ಕಸ್ ಮಾಡ್ತೇನೆ. ನಾನು ನಿಮ್ಮದು ಬಿಟ್ಬಿಡ್ತೀರಿ. ನೀವು ಆ ಸ್ಥಾನದಲ್ಲಿ ಗೌರವ ನಾವು ಬಿಟ್ಟಿದ್ದೀರಿ. ಅವ್ರು ಹೇಳಿರೋದನ್ನ ನೀವು ಇಲ್ಲ ಕರ್ತವ್ಯದಿಂದ ಆಗಿದೆ. ನಾವೆಲ್ಲ ಕೆಲಸ ಮಾಡಬೇಕು. ಅಧ್ಯಕ್ಷರೇ ನೋಡಿ, ಇದೇನಾನ ನೀವು ಕಂಟಿನ್ಯೂ ಮಾಡಿದ್ರೆ ಇದೇ ತರ ಎಲ್ಲಾ ಮಂತ್ರಿಗಳು ಸುಳ್ಳು ನೋಡಿ. ಸುಳ್ಳು ಹೇಳಿದ್ರೆ ನಾವು ಸುಳ್ಳು ಕೇಳ್ಕೊಂಡು ಹೋಗಕ್ಕೆ ಬರ್ಬೇಕು ಇನ್ಮೇಲೆ. ಅದರಿಂದ ಆಗಲ್ಲ. ಹಂಗೆ ಯಾರು ಇಲ್ಲೇ ಇರೋದಲ್ಲ ಸುಳ್ಳು ಇರೋದು ಅಂತ ಹೇಳಿದೆ. ಅಪೋಸಿಷನ್ ಆಗಿದ್ದವರೆಲ್ಲ ಸುಳ್ಳು ಅಂತ ಹೇಳಿಲ್ಲ. ನೀವು ಸುಳ್ಳು ಹೇಳಿ, ಸರ್ಕಾರ ಸುಳ್ಳು ಹೇಳ್ಬಾರ್ದು. ನೀವೀಗ ಅಪೋಸಿಷನ್ ಯಾರ್ಯಾರಿದ್ರು ಸುಳ್ಳು ಹೇಳಿರೋದು ಅಂತ ನೀವೇನು ಮಾತು ಇಡೀ ಸದನಕ್ಕೆ ಒಂದು ಕರೆಕ್ಟ್ ಸಂದೇಶ ಕೊಡ್ತಾ ಇದ್ದೀರಿ. ಈಗ ವಿಚಾರ ಹೇಳಿದಾರೆ ಕ್ಷಮಾಪಣೆ ಅದನ್ನು ಕೇಳಿ ಹೇಳಿದ್ರಲ್ಲ ಅವರು. ಹೇಳಿ ಮಾನ್ಯ ಅಧ್ಯಕ್ಷರೇ, ಅಶೋಕ ಈಗ ಮಾನ್ಯ ಅಧ್ಯಕ್ಷರೇ, ಅವರು ಏನ್ ಹೇಳಿದ್ದಾರೆ ಅನ್ನೋದು ನಮಗೂ ಅರ್ಥ ಆಗಿಲ್ಲ, ನಿಮಗೂ ಅರ್ಥ ಆಗಿಲ್ಲ, ಯಾರಿಗೂ ಅರ್ಥ ಆಗಿಲ್ಲ. ನಾನು ಕೇಳಿದ್ದು ನೀವು ತಪ್ಪು ಕೊಟ್ಟಿದ್ದೀರಾ ಇಲ್ಲ ಫಸ್ಟ್ ಹೇಳ್ಬೇಕು. ಅವರು ಈ ಸದನಕ್ಕೆ ಮಾಹಿತಿ ತಪ್ಪು ಬಂದಿದೆ, ಯಾವ ಅಧಿಕಾರಿ ಕೊಟ್ರು ಅನ್ನೋದಾದ್ರೂ ಹೇಳಿ. ಇಂಥ ಅಧಿಕಾರಿ ಕೊಟ್ರು ಅಂತ ಹೇಳಿ. ಇದಾಗಿದೆ ಸದನಕ್ಕೆ, ನನ್ನಿಂದ ತಪ್ಪಾಗಿದೆ ಅಷ್ಟೇ. ಇನ್ನೇನು ಬೇರೆ ನಾವು DBT ಅವೆಲ್ಲ ನಾವು ಹಿಂದಿನ ಕಾಲ ನಾನೇ ಇದ್ದಾಗೆ ಮಾಡಿದ್ದೀನಿ DBT. ಇವಾಗೇನು ಹೊಸದಾಗೇನು DBT ಇಲ್ಲ. ನಾನು ರೆವಿನ್ಯೂ ಮಿನಿಸ್ಟರ್ ಇದ್ದಾಗೆ ಎಲ್ಲ DBT 1 ಬಟನ್ ನಲ್ಲಿ ಕೊಡೋ ಸಿಸ್ಟಮ್ ಬಂದಿದೆ. ಹೊಸದಾಗೇನು ಮಾಡಿಲ್ಲ ನಾವು. ಈಗ ಹೌದು, ನಾ ಇದ್ದಾಗೆ ಮಾಡಿದ್ದು ಎಲ್ಲ ಗೊತ್ತಿದ್ರೆ ತಿಳ್ಕೊಳ್ಳಿ. ನಾನಿದ್ದಾಗೆ DBT. ಆಮೇಲೆ ಇವ್ರು ಫ್ರೂಟ್ ಅಂತ ಮಾಡಿದ್ರು. ಆಮೇಲೆ ಹೋಗಿ ಅದನ್ನ ಫ್ರೂಟ್ಸ್ ಅದೇನು ಫ್ರೂಟ್ ಬಿಡ್ಲಿಲ್ಲ, ಒಣಗೋಯ್ತು ಎಲ್ಲ, ಕೊಳ್ತೋಯ್ತು ಅಷ್ಟು. ಒಂದು ಫ್ರೂಟನ್ನು ಹೋಯ್ತು, ಅದು ಬಿಡಿ. ಅದರಿಂದ ಇಷ್ಟು ನಮಗೆ ಆ ಎಕ್ಸ್ಪ್ಲನೇಷನ್ ಬೇಕಾಗಿಲ್ಲ. ಸದನಕ್ಕೆ ಅವರ ಅಧಿಕಾರಿ ಮಾಹಿತಿ ಹಿಂಗೆ ಕೊಟ್ಟಿದ್ದಾರೆ, ತಪ್ಪು ಕೊಟ್ಟಿದ್ದಾರೆ. ನಾನು ಅಧಿಕಾರಿ ಕೊಟ್ಟಿದ್ದಕ್ಕೋಸ್ಕರ ನಾನು ಇಲ್ಲಿ ಹೇಳಿದ್ದೀನಿ ಅಷ್ಟೇ, ತಪ್ಪು ಹೇಳಿದ್ದೀನಿ. ಅದರಿಂದ ಇದನ್ನ ನಾನು
ಕ್ಷಮಾಪಣೆ ಕೇಳ್ತಾ ಇದ್ದೀನಿ. ಅವರು ಅಧಿಕಾರಿ ಹೇಳಿ ಬರ್ಕೊಟ್ಬಿಟ್ಟು ಸರ್ಕಾರ ಓದ್ಬೇಕೀಗ. ವಿರೋಧ ಪಕ್ಷ ನಾಯಕರು ಏನ್ ಬರ್ಕೊಡ್ತಾರೆ ಅದು ಓದ್ಬೇಕೀಗ. ನೀನು ಹೇಳು, ನಾನ್ ಬರ್ಕೊಡಲ್ಲ. ಮಾತಾಡಿ, ಹೇಳಿ. ಒಂದ್ ಸೆಕೆಂಡ್. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.